ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದ್ರಕಲಾ ಚಂದು ಕನ್ನಡ ವ್ಲಾಗ್ಸ್ಗೆ ವೆಲ್ಕಮ್. ನಾನಿವತ್ತು ನಿಮಗೆ ಟಾಪ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಡ್ರೆಸ್ ಟಾಪ್ನ ಮೆಜರ್ಮೆಂಟ್ ರೆಡಿ ಟಾಪ್ ಏನಿರುತ್ತೆ ಅದರಲ್ಲಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ನಾವು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಮೊದಲು ಟಾಪ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ತೊಗೊಂಡು ಯಾವ ರೀತಿ ಮೆಜರ್ಮೆಂಟ್ ತೊಗೋಬೇಕು ಅಂದರೆ ಫಸ್ಟು ಟಾಪ್ನ ನೀಟಾಗಿ ನಾವು ಈ ರೀತಿ ಮಡಚಿ ಇಟ್ಕೋಬೇಕು. ಈ ರೀತಿ ನೀಟಾಗಿ ಹಾಕ್ಕೊಂಡು ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡ್ತಾ ಇರ್ಬೋದು, ಉದ್ದ 35 ಇಂಚಿದೆ. ರೆಡಿ ಟಾಪ್ನ ಉದ್ದ ಎಷ್ಟಿದೆ ಅಂತ ನೋಡಿಕೊಂಡು ಪ್ಲಸ್ ಅದಕ್ಕೆ 1.5 ಇಂಚು ಆ್ಯಡ್ ಮಾಡಬೇಕು. 1.5 ಇಂಚು ಏನಕ್ಕೆ ಅಂದರೆ ಮೇಲ್ಗಡೆ ಅರ್ಧ ಕಚ್ಚಾ ಹೋಗುತ್ತೆ, ಹಾಗೆ ಕೆಳಗಡೆ 1 ಇಂಚು ಮಡಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ. ನೆಕ್ಸ್ಟು ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನಾನು ಯಾವ ರೀತಿ ಅಳತೆ ತೊಗೊತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು, ಅದೇ ರೀತಿ ನೀವು ಕೂಡ ಅಳತೆ ತೊಗೊಳ್ಳಿ. ನೆಕ್ಸ್ಟ್ ಈಗ ನಾವು ವೇಸ್ಟ್ ಅಂತೀವಲ್ವ, ಈ ಸೊಂಟ ಅಂತ ಏನು ಬರುತ್ತೆ ಅದು ಚೆಸ್ಟಿಂದ ಕೆಳಗಡೆ ಭಾಗ ಅದೇ ಎಷ್ಟಿದೆ ಅಂತ ನೋಡ್ಕೋಬೇಕು. ಎಷ್ಟಿದೆ ಅಂತ ನೋಡಿಕೊಂಡು ನಾವು ಬರ್ಕೊಳ್ಳಿ ಒಂದು ಕಡೆ. ಪ್ಲಸ್ ಅದಕ್ಕೆಲ್ಲ 2 ಇಂಚು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊತಾ ಹೋಗಿ. ಈಗ ನಾನು ಬಟ್ಟೆ ಮೇಲೆ ಮಾರ್ಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಇವಾಗ ನೋಡ್ತಾ ಇರ್ಬೋದು, ನಾನು ಉದ್ದ ಏನಿದೆ ಅದು ಲೈನಿಂಗ್ ಪೀಸ್ ಅಲ್ವಾ, ಇದು ಲೈನಿಂಗ್ ಪೀಸು 1-2 ಇಂಚು ಕಡಿಮೆನ ಕಟ್ ಮಾಡ್ಕೊತೀವಿ. ಯಾಕೆ ಅಂದರೆ ಲೈನಿಂಗ್ ಪೀಸ್ನ ನಾವು ಮೇನ್ ಪೀಸ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಮೇಲ್ಭಾಗಕ್ಕೆ ಹಾಕ್ತೀವಿ. ಹಾಗಾಗಿ 1-2 ಇಂಚು ಕಡಿಮೆನ ಕಟ್ ಮಾಡ್ಕೋಬೇಕು. ಈಗ ಅಗಲ ನಾನು 11 ಇಂಚು ತೊಗೊಂಡಿದ್ದೀನಿ. ರೆಡಿ 9 ಇಂಚು ಬರುತ್ತೆ, ಪ್ಲಸ್ 2 ಇಂಚು 11 ಇಂಚ್ಗೆ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಶೋಲ್ಡರು 6 ಇಂಚ್ ಬರುತ್ತೆ. ನೋಡ್ತಾ ಇರ್ಬೋದು, ಮಾರ್ಕ್ ಮಾಡ್ಕೊತಾ ಇದ್ದೀನಿ 6 ಇಂಚ್ಗೆ. 5.25 ಇಲ್ಲ 6 ಇಂಚ್ಗೆ ಇಟ್ಕೊಳ್ಳಿ, ನೀಟಾಗೆ ಬರುತ್ತೆ. ನಾನು 6 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಏನು ಆರ್ಮೋಲು ಕೂಡ 6 ಇಂಚು. 5.25 ಇಟ್ಕೊಂಡ್ರೂ ಕೂಡ ಕರೆಕ್ಟಾಗಿ ಬರುತ್ತೆ ಶೋಲ್ಡರು. ಬಟ್ ನಾನು ಸ್ವಲ್ಪ ಬ್ರಾಡಾಗಿ ಬರಲಿ ಅಂತ 6 ಇಂಚ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಆರ್ಮೋಲು 6 ಇಂಚ್ ಇಟ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಆರ್ಮೋಲು ಕೂಡ ಮಾರ್ಕ್ ಮಾಡಿ ಲೈನ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಚಾಯ್ಸು, ಲೈನ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನೀಟಾಗೆ ಬರುತ್ತೆ ಅಂತ ಲೈನ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲ ಬೇಡ. ಈಗ ನೆಕ್ಸ್ಟ್ ಶೋಲ್ಡರ್ 2.5 ಇಂಚ್ ಬರುತ್ತೆ. ಹಾಗಾಗಿ ಪ್ಲಸ್ 1 ಇಂಚು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಈ ರೀತಿ ನಾನು ರೌಂಡ್ ಶೇಪ್ ಕೊಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡ್ತಾ ಇದ್ದೀನಿ. ನೀವು ನಿಮಗೆ ಯಾವ ಡಿಸೈನ್ ಬೇಕು ಅಂದರೆ ಆ ರೀತಿ ಡಿಸೈನ್ನ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಈಗ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ಸೊಂಟ ಏನು ಬರುತ್ತೆ ಸೊಂಟದ ಪಾಯಿಂಟ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮೇಲೆ ಶೋಲ್ಡರ್ ಇಂದ ಕೆಳಗಡೆ 14 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ವೇಸ್ಟ್ ಅಂತ ಏನು ಹೇಳ್ತೀವಿ ಅದು ಸೊಂಟದ ಭಾಗ ಅದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೂ ಒಂದು ಮಾರ್ಕ್ ಮಾಡಿ. ಈಗ ನೋಡ್ತಾ ಇರ್ಬೋದು, ನಾನು ಏನು ಚೆಸ್ಟ್ ಮೆಜರ್ಮೆಂಟ್ 9 ಇಂಚ್ ಇಟ್ಕೊಂಡಿದ್ದೀನಿ ರೆಡಿ. ನಿಮಗೆ ಗೊತ್ತಾಗ್ಲಿ ಸೊಂಟ ಹತ್ರ ಒಂದು 1/2 ಇಂಚ್ ಕಡಿಮೆ ಆಗುತ್ತೆ ಸೊಂಟದ, ಹಾಗಾಗಿ 8.25 ಇಂಚ್ಗೆ ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಕೆಳಗಡೆ ಸೀಟ್ ಸೈಡ್ ಓಪನ್ ಏನು ಬರುತ್ತೆ ಅದನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದನ್ನ 19 ಇಂಚ್ಗೆ ಮೇಲೆ ಶೋಲ್ಡರ್ ಇಂದ ಕೆಳಗಡೆ 19 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ನಾನು ಈ ರೀತಿ ಒಂದು ಲೈನ್ ಹಾಕೊತಾ ಇದ್ದೀನಿ. ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಲೈನ್ ಹಾಕೊಂಡಿದ್ದೀನಿ. ಅದನ್ನು ಕೂಡ ನಾವು 9 ಇಂಚ್ ಇಟ್ಕೋಬಹುದು, ಇಲ್ಲ ಸ್ವಲ್ಪ ಇನ್ನೂ ಫ್ರೀ ಇರಲಿ ಅನ್ನೋರು 10 ಇಂಚ್ಗೆ ಮಾರ್ಕ್ ಮಾಡ್ಕೋಬಹುದು. ಅದನ್ನು ಕೂಡ ನೋಡ್ತಾ ಇರ್ಬೋದು ನೀವು, 10 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 10 ಇಂಚ್ಗೆ ಅದನ್ನು ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ 1 ಇಂಚ್ ಆಡ್ ಮಾಡ್ಕೊತಾ ಇದ್ದೀನಿ. ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ 2 ಇಂಚ್ ಆಡ್ ಮಾಡ್ಕೊಂಡು ಕೆಳಗಡೆ ನಾವು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀವಲ್ವಾ, ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆ ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಏನಿದೆ ಅದು
ಸೈಡ್ ಕಟ್ಟಿದೆ, ಬಟ್ ಆಗೆಲ್ಲ ಸ್ವಲ್ಪ ಬ್ರಾಡ್ ಆಗಿ ಅಂದರೆ ಸ್ವಲ್ಪ ಅಗಲ ಬರಲಿ ಕೆಳಗಡೆ ಅಂತ ಇಟ್ಕೊಂತಾ ಇದ್ರು. ಹಾಗಾಗಿ ನಮಗೂ ಸ್ವಲ್ಪ ಕೆಳಗಡೆ ಅಗಲ ಇರೋದು ಇಷ್ಟ, ಹಾಗಾಗಿ ನಾನು ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂತಾ ಇದ್ದೀನಿ. 11 ಇಂಚ್ಗೆ ಕೆಳಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 11 ಇಂಚ್ಗೆ ರೆಡಿ ಪ್ಲಸ್ 1 ಇಂಚು 12 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾರ್ಕ್ ಏನಿತ್ತು ಅದನ್ನೆಲ್ಲಾನು ಜಾಯಿಂಟ್ ಮಾಡ್ತಾ ಇದ್ದೀನಿ. ನಾನು ಏನು ಇವಾಗ ಲೈನ್ ಹಾಕಿದ್ದೀನಿ ಅದೆಲ್ಲಾನು ನಮ್ದು ಫಿಟ್ಟಿಂಗ್ ಏನ್ ಬರುತ್ತೆ ಫಿಟ್ಟಿಂಗ್ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಇದೆಲ್ಲ ಎಕ್ಸ್ಟ್ರಾಸ್ ಚೆಸ್ಟ್ ಹತ್ರ 2 ಇಂಚ್ ಇಟ್ಕೊಂಡಿದ್ದೀನಿ. ಹಾಗೆ ಮಧ್ಯ ವೆಸ್ಟ್ ಬರುತ್ತಲ್ಲ ಅಲ್ಲೂ 2 ಇಂಚ್ ಇಟ್ಕೊಂಡಿದ್ದೀನಿ. ಕೆಳಗಡೆ ಸೈಡ್ ಸ್ಲಿಟ್ ಏನ್ ಬರುತ್ತೆ ಅಲ್ಲಿ 1 ಇಂಚ್ ಇಟ್ಕೊಂಡು ಕೆಳಗಡೆ ಕೂಡ 1 ಇಂಚ್ ಇಟ್ಕೊಂತಾ ಇದ್ದೀನಿ. ಆ 1 ಇಂಚ್ ಏನಕ್ಕೆ ಫೋಲ್ಡ್ ಮಾಡಿ ನಾವು ಬಟ್ಟೆನ ಸ್ಟಿಚ್ ಮಾಡ್ತೀವಲ್ವಾ ಸೈಡ್ ಅಲ್ಲಿ, ಹಾಗಾಗಿ 1 ಇಂಚ್ ಇಟ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ನಾನೀಗ ಸ್ಲೀವ್ಸ್ ಆರ್ಮ್ ಶೇಪ್ ಕೊಡ್ಕೊಂತಾ ಇದ್ದೀನಿ. 1.5 ಇಂಚ್ಗೆ ನಾನು ಬ್ಯಾಕ್ ಸೈಡ್ 1.5 ಇಂಚ್ಗೆ ಬ್ಯಾಕ್ ಸೈಡ್ಗೆ ಈ ರೀತಿ ಕೆಳಗಡೆ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ 1.5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರಂಟ್ ಅಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಹಾಗೆ ಫ್ರಂಟ್ ಅಲ್ಲಿ ಸ್ವಲ್ಪ 1/2 ಇಂಚ್ ಒಳಗಡೆ ತಗೊಂಡು ಈ ರೀತಿ ನಾವು ಶೇಪ್ ಕೊಡ್ಕೋಬೇಕು. 2 ಇಂಚಷ್ಟು ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಆರ್ಮಲು ಡಿಫರೆನ್ಸ್ ಇರುತ್ತೆ ಸ್ವಲ್ಪ, ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಬೇಕಾಗುತ್ತೆ. ನೆಕ್ಸ್ಟ್ ಹಾಗೆ ಶೋಲ್ಡರ್ ಹತ್ರ 1/2 ಇಂಚು ಕೆಳಗಡೆ ಡೌನ್ ಮಾಡ್ಕೊಂತಾ ಇದ್ದೀನಿ. ಆರ್ಮೋಲ್ ಸೈಡ್ಗೆ 1/2 ಇಂಚು ಡೌನ್ ಕೆಳಗಡೆ ಮಾರ್ಕ್ ಮಾಡಿಬಿಟ್ಟು ಸ್ವಲ್ಪ ಕ್ರಾಸ್ ಆಗಿ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ಈಗ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆರ್ಮೋಲ್ ಏನು ಶೇಪ್ ತಗೊಂಡಿದ್ದೀನಿ ಫಸ್ಟು ಹಿಂಭಾಗ ಕಟ್ಟಿಂಗ್ ಮಾಡೋಣ. ಈ ರೀತಿ ಹಿಂಭಾಗದ್ದು 4 ಪೀಸ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ನೆಕ್ಸ್ಟ್ ಫ್ರಂಟ್ 2 ಭಾಗ ಮಾತ್ರ ಬರುತ್ತಲ್ವ ಅದನ್ನು ನೆಕ್ಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಟಕ್ಸ್ ಹಾಕ್ಕೋಬೇಕು. ಈ ರೀತಿ ಕತ್ರಿಲಿ ಈ ರೀತಿ ನಾಟ್ ಹಾಕ್ಕೊಳೋದ್ರಿಂದ ನಮಗೆ ಅದು ಏನು ಕರೆಕ್ಟಾಗಿ ಮೆಜರ್ಮೆಂಟ್ ಪಾಯಿಂಟ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ರೀತಿ ಕತ್ರಿಲಿ ನಾಟ್ ಹಾಕ್ಕೊಳ್ಳಿ ಈ ರೀತಿ. ನೆಕ್ಸ್ಟ್ ನಾನು ಏನು ಅಳತೆ ಮಾಡ್ಕೊಂಡಿದ್ದೆ ಅದೇ ಅಳತೆಗೆ ಹಾಗೆ ಸ್ಟ್ರೈಟಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಬ್ಲೌಸ್ ಸ್ಟಿಚಿಂಗ್ ಮಾರ್ಕಿಂಗ್ ಮಾಡೋಕ್ಕೆಲ್ಲ ಬರೋರಿಗೆ ಡ್ರೆಸ್ಸು ತುಂಬಾ ಈಸಿ ಆಗುತ್ತೆ. ಡ್ರೆಸ್ಸಲ್ಲಿ ಎಕ್ಸ್ಟ್ರಾ ಏನು ಬರುತ್ತೆ ಅಂದರೆ ಕೆಳಗಡೆ ನಾವು ಏನು ಫ್ಲಿಟ್ ಹಿಡಿತೀವಲ್ವ ಇದೊಂದೇ ಎಕ್ಸ್ಟ್ರಾ ಬರೋದು. ಬಟ್ ಅದು ಕಟ್ಟಿಂಗ್ ಮಾಡ್ಕೊಳ್ಳೋದೇನೋ ಓಕೆ, ಸ್ವಲ್ಪ ಹೊಲಿಯೋವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಬಟ್ ಈಸಿನೇ, ನೋಡಿಕೊಂಡು ಸ್ವಲ್ಪ ಮಾಡ್ಕೋಬೇಕಷ್ಟೆ. ನೆಕ್ಸ್ಟ್ ಈಗ ಫ್ರಂಟಲ್ಲಿ 2 ಭಾಗ ಅಂದರೆ ಫ್ರಂಟಲ್ಲಿ ಕೂಡ ನಾನು ಶೇಪ್ ಆರ್ಮಲ್ ಹತ್ರ ಫ್ರಂಟಲ್ಲಿ ಕೂಡ ಇನ್ನೂ ಎಕ್ಸ್ಟ್ರಾ 1/2 ಇಂಚ್ಗೆ ಮಾರ್ಕ್ ಮಾಡಿದ್ನಲ್ಲ ಅದನ್ನು ಕೂಡ ಈಗ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಫ್ರಂಟದು ಏನು ಡೀಪ್ ಬರ್ತಲ್ಲ ನೆಕ್ಕು ಅದನ್ನು ಕೂಡ ರೌಂಡ್ ಶೇಪ್ ಇಟ್ಕೊಂಡು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ಅಂದರೆ ಆ ರೀತಿ ಮಾಡ್ಕೋಬೋದು. ಕ್ಯಾನ್ವಸ್ ಎಲ್ಲ ಇಟ್ಕೊಂಡು ನೀವು ಮೊದಲೇ ನೆಕ್ಕನ್ನ ಕಟ್ಟಿಂಗ್ ಮಾಡ್ಕೋಬೇಡಿ, ಸ್ಟಿಚ್ ಮಾಡೋವಾಗ ಕಟ್ ಮಾಡ್ಕೊಳ್ಳಿ. ನೆಕ್ಕು ಯಾವ ಡಿಸೈನ್ ಬೇಕು ಅಂತ ಆ ಡಿಸೈನ್ನ. ನೆಕ್ಸ್ಟು ಬ್ಯಾಕ್ ಸೈಡು ಕೂಡ ನೆಕ್ಕು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಫ್ರಂಟ್ ಸೈಡು 6 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡು 6.5 ಇಂಚ್ಗೆ ಇಲ್ಲ 7 ನಿಮಗೆ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಇಟ್ಕೋಬೋದು. ಈ ರೀತಿ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡೂ ಡ್ರೆಸ್ದು ಲೈನಿಂಗ್ ಭಾಗ ಮಾತ್ರ ಮುಗೀತು. ನೆಕ್ಸ್ಟ್ ಈಗ ಮೈನ್ ಕ್ಲಾತ್ನ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೋಡ್ತಾ ಇರ್ಬೋದು, ನಾನು ಡ್ರೆಸ್ ಪೀಸ್ದು ಮೈನ್ ಕ್ಲಾತ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಕಾಟನ್ದು ಪೀಸ್ ತೊಗೊಂಡಿದ್ದೀನಿ. ಈ ರೀತಿ ಚೆನ್ನಾಗಿದೆ ಪೀಸು. ಈ ರೀತಿ ತೊಗೊಂಡು ಮೊದಲು ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ನಾವು ಇದು ಪ್ಲೈನ್ ಇದೆ ಬಟ್ಟೆ, ವರ್ಕ್ ಏನೂ ಇಲ್ಲ ಅಂದರೆ ಎಂಬ್ರಾಯ್ಡ್ರಿ ವರ್ಕು ಆ ಥರ ಏನೂ ಇಲ್ಲ. ಬಟ್ ಒಂದೊಂದು ಪೀಸಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ, ಅದು ಸೆಂಟರ್ ಅಲ್ಲಿ ಮಾತ್ರ ಬಂದಿರುತ್ತೆ. ಹಾಗಾಗಿ ನಾವು ಸೆಂಟರ್ ಪಾಯಿಂಟ್ಗೆ ನೀಟಾಗಿ ಮಡಚ್ಕೋಬೇಕಾಗುತ್ತೆ. ಬಟ್ ಇದು ಪ್ಲೈನ್ ಇರೋದ್ರಿಂದ ನಾನು ಎಷ್ಟು ಬೇಕೋ ನಮಗೆ ಅಷ್ಟು ಬಟ್ಟೆನ ಮಾತ್ರ ಈ ರೀತಿ ಮಡಚಿಬಿಟ್ಟು ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಉಳಿಯುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು 4 ಫೋಲ್ಡಾಗಿ ಮಡಚಿಟ್ಕೊಂಡಿದ್ದೀನಿ. ಮೇಲ್ಭಾಗ 2 ಮೇಲ್ಭಾಗ ಇರುತ್ತೆ, ಕೆಳಗಡೆ 2 ಭಾಗ ಇದೆ. ಈ ರೀತಿ ಓಪನ್ ಸೈಡು ನೋಡಿ, ಓಪನ್ ಸೈಡು ಈ ಕಡೆ ಮುಂಭಾಗ ಇದೆ, ಕ್ಲೋಸ್ ಸೈಡು ನನ್ನ ಸೈಡ್ ಇದೆ. ಈ ರೀತಿ ನಾವು ಲೈನಿಂಗ್ ಪೀಸ್ ಏನು ಕಟ್ಟಿಂಗ್ ಮಾಡಿರ್ತೀವಿ ಅದನ್ನೇ ಈ ರೀತಿ ಹಾಕೋಬೇಕು. ಈ ರೀತಿ ಹಾಕ್ಕೊಂಡು ಕೆಳಗಡೆ 2 ಇಂಚು ಎಕ್ಸ್ಟ್ರಾ ಬರುತ್ತೆ. ಯಾಕೆಂದರೆ ನಾವು ಲೈನಿಂಗ್ ಪೀಸ್ನ 2 ಇಂಚು ಕಡಿಮೆ ಕಟ್ ಮಾಡ್ಕೊಂಡಿರ್ತೀವಿ. ಇವಾಗ ನೋಡ್ತಾ ಇರ್ಬೋದು, ಮೈನ್ ಕ್ಲಾತು 36 ಇಂಚಿದೆ. ರೆಡಿ ನಂದು ಟಾಪು 36 ಇಂಚ್ ಬರುತ್ತೆ. ಬಟ್ ನಾವು ಲೈನಿಂಗ್ ಪೀಸ್ನ 34 ಇಂಚ್ಗೆ ಕಟ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಮೈನ್ ಪೀಸ್ ಏನಿರುತ್ತೆ ಅದನ್ನು 2 ಇಂಚು ಎಕ್ಸ್ಟ್ರಾನ ಈ ರೀತಿ ಬಟ್ಟೆನ ಕಟ್ ಮಾಡ್ಕೋಬೇಕು. ನೀಟಾಗಿ ನೋಡಿಕೊಂಡು ಮೆಜರ್ಮೆಂಟ್ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಈಗ ಅದ್ರ ಮೇಲೇ ಏನು ಲೈನಿಂಗ್ ಪೀಸ್ನ ಕಟ್ ಮಾಡಿರ್ತೀವಲ್ವ ಅದನ್ನು ನೀಟಾಗಿ ಈ ರೀತಿ ಮೇನ್ ಕ್ಲಾತ್ ಮೇಲೆ ಹಾಕ್ಕೊಬಿಟ್ಟು ಕಟ್ ಮಾಡ್ಕೋಬೋದು. ಇದು ತುಂಬಾ ಈಸಿ ಆಗುತ್ತೆ, ಯಾಕೆಂದರೆ ನಾವು ಕರೆಕ್ಟ್ ಮೆಸರ್ಮೆಂಟ್ಗೆ ಲೈನಿಂಗ್ ಪೀಸ್ನ ಕಟ್ ಮಾಡಿರ್ತೀವಲ್ವ, ಹಾಗಾಗಿ ಅದನ್ನು ಇಟ್ಕೊಂಡು ಮೇನ್ ಕ್ಲಾತ್ ಮೇಲೆ ಹಾಗೆ ಕಟ್ ಮಾಡ್ಕೋಬೋದು. ಅದಕ್ಕೇನು ಮತ್ತೆ ಅಳತೆ ಎಲ್ಲ ಇಡೋ ಅವಶ್ಯಕತೆ ಇರೋದಿಲ್ಲ. ಈಗ ಶೋಲ್ಡರ್ ಕಟ್ಟಿಂಗ್ ಆಯಿತು. ನೆಕ್ಸ್ಟು ಕೆಳಗಡೆ ಭಾಗದಿಂದ ಕಟ್ಟಿಂಗ್ ಮಾಡ್ಕೊತಾ ಬರ್ತಾಯಿದ್ದೀನಿ. ನಾವು ಲೈನಿಂಗ್ ಪೀಸ್ ಏನಿದೆ ಅದೇ ಮೆಸರ್ಮೆಂಟ್ಗೆ ಈ ರೀತಿ ನೀಟಾಗೆ ಕಟ್ಟಿಂಗ್ ಮಾಡ್ಕೋಬೇಕು. ಸ್ವಲ್ಪ ಒಂದು 1/2 ಇಂಚ್ ಬೇಕಾದ್ರೆ ಮೇನ್ ಕ್ಲಾತ್ನ ಎಕ್ಸ್ಟ್ರಾನೇ ಬಿಟ್ಕೊಂಡಿರಿ. ಆಮೇಲೆ ನಾವು ಸ್ಟಿಚ್ ಮಾಡ್ತಾ ಬೇಕಾದ್ರೆ ಕಟ್ಟಿಂಗ್ ಮಾಡ್ಕೋಬೋದು. ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಮೇನ್ ಕ್ಲಾತ್ನ. ಈಗ ಫುಲ್ ಎಲ್ಲ ಕಟ್ಟಿಂಗ್ ಆಯಿತು. ಇಷ್ಟೇ ಟಾಪಲ್ಲಿ ತುಂಬಾ ಈಸಿ, ಚೂಡಿದಾರ್ ಟಾಪ್ ಮಾರ್ಕ್ ಮಾಡೋದೇ ಆಗಲಿ ಕಟ್ಟಿಂಗ್ ಮಾಡೋದೇ ಆಗಲಿ ತುಂಬಾ ಈಸಿ. ಬಟ್ ಸ್ಟಿಚ್ ಮಾಡೋವಾಗ ಸೈಡ್ ಕಟ್ ಏನಿದೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಿಚ್ ಮಾಡೋಕ್ಕೆ ಹೊಸೊಬ್ರಿಗೆ. ಬಟ್ ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಅಂದರೆ ಅದು ಕೂಡ ಈಸಿನೇ. ನೋಡಿ, ಈಗ 2 ಪೀಸು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೋಡ್ತಾ ಇರ್ಬೋದು. ಫೋಲ್ಡರ್ ಒಳಗಡೆ ಇದೆ ನನ್ನ ಸೈಡು, ಓಪನ್ ಈ ಸೈಡ್ ಇದೆ. ಈಗ 2 ಸಪ್ರೇಟ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ನಾವು ಮುಂಭಾಗದ್ದು ಶೇಪ್ ತೆಗಿಬೇಕಲ್ವ 1/2 ಇಂಚ್ ಎಕ್ಸ್ಟ್ರಾ. ಹಾಗಾಗಿ ಈ ರೀತಿ ನೀಟಾಗಿ ಬೇರೆ ಬೇರೆ ಮಾಡ್ಕೊತಾ ಇದ್ದೀನಿ ಫ್ರಂಟು ಬ್ಯಾಕು. ಈ ರೀತಿ ಹಾಕ್ಕೊಂಡು ಮತ್ತು ನಾವು ಏನು ಬ್ಯಾಕ್ ಸೈಡು ಸ್ವಲ್ಪ ನೆಕ್ಕಲ್ಲಿ ಬ್ರಾಡ್ ತೆಗ್ದಿರ್ತೀವಿ. ಹಾಗೆ ಹಾರ್ಮೋಲಲ್ಲಿ ಫ್ರಂಟಲ್ಲಿ ಎಕ್ಸ್ಟ್ರಾ 1/2 ಇಂಚು ಶೇಪ್ ತೆಗ್ದಿರ್ತೀವಲ್ವ, ಹಾಗಾಗಿ ಮತ್ತೆ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಕಂಪ್ಲೀಟ್ ಆಯಿತು ಟಾಪ್ದು. ನೆಕ್ಸ್ಟು ಟಾಪ್ಗೆ ಸ್ಲೀವ್ಸ್ದು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಈಗ ನಾವು ಉಳ್ಕೆ ಬಟ್ಟೆ ಏನಿರುತ್ತೆ ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನೆಲ್ಲ ಇರುತ್ತಲ್ವ ಅದರಲ್ಲೇ ಸ್ಲೀವ್ಸ್ಗೆ ಕಟ್ಟಿಂಗ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಈ ರೀತಿ ಹಾಕ್ಕೊಂಡು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಲೀವ್ಸ್ನ ಸ್ವಲ್ಪ ಏನು ಲೆಂತ್ ಜಾಸ್ತಿ ಇಟ್ಕೊತಾ ಇದ್ದೀನಿ, 10 ಇಂಚ್ ಉದ್ದ ಇಟ್ಕೊತಾ ಇದ್ದೀನಿ. ಹಾಗೆ ನನಗೆ ಹಾರ್ಮೋಲ್ ರೌಂಡ್ ಏನು ಬರುತ್ತೆ ಸ್ಲೀವ್ಸು ಅದು 8 ಇಂಚ್ ರೆಡಿ ಬರುತ್ತೆ, ಪ್ಲಸ್ 2 ಎಕ್ಸ್ಟ್ರಾ ಇಟ್ಕೊಂಡ್ರೆ 10 ಇಂಚ್ ಆಗುತ್ತೆ. ಹಾಗಾಗಿ ಬಟ್ಟೆ ಇದೆಯಾ ಅಷ್ಟು ಅಂತ ಫಸ್ಟು ನೋಡ್ಕೊತಾ ಇದ್ದೀನಿ. ಓಕೆ, ಸಿಗುತ್ತೆ ಅಷ್ಟು ಬಟ್ಟೆ ನಿಮಗೆ. ಇವಾಗ ಇನ್ನೂ ಸ್ವಲ್ಪ ಉದ್ದ ಇಡಬೇಕು ಅಂದರೆ ಸ್ಲೀವ್ಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಟ್ಯಾಚ್ ಮಾಡ್ಕೊಬಿಟ್ಟು ಪೀಸ್ ಎಲ್ಲ ಇರುತ್ತಲ್ವ ಇನ್ನು ಕೆಳಗಡೆ ಎಲ್ಲ ಅದನ್ನು ಅಟ್ಯಾಚ್ ಮಾಡಿಬಿಟ್ಟು ಇದರಲ್ಲೇ ಕಟ್ ಮಾಡ್ಕೋಬೋದು. ಮತ್ತು ಹೊಸ ಬಟ್ಟೆ ತೊಗೊಳ್ಳೋದು ಅವಶ್ಯಕತೆ ಏನು ಇರೋದಿಲ್ಲ. ಬಟ್ ಸ್ವಲ್ಪ ಐಡಿಯಾಸ್ ಇರಬೇಕು ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು, ನಾನು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ತೀನಿ. ಇವಾಗ ಉದ್ದ ನಾನು ಮೇಲ್ಭಾಗ ಉದ್ದ ಇಟ್ಕೊಂಡಿದ್ದೀನಿ, ಫೋಲ್ಡಿಂಗ್ ಇದೆಯಲ್ಲ ಆ ಸೈಡು 10 ಇಂಚ್ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ 11 ಇಂಚ್ಗೆ ಉದ್ದ ಇಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ 5 ಇಂಚು ಬೇಕು ರೆಡಿ, ಪ್ಲಸ್ 2 ಇಂಚ್ 7 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಓಪನ್ ಈ ಸೈಡ್ 4 ಪೀಸ್ ಇದೆ, ಮೇಲ್ಗಡೆ ಫೋಲ್ಡ್ ಇದೆಯಲ್ವ ಅದು ಮೇಲ್ಭಾಗ ಬರುತ್ತೆ, ಉದ್ದ ಬರುತ್ತೆ. ನೆಕ್ಸ್ಟು ಕೆಳಗಡೆ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು 11 ಇಂಚ್ ಇಟ್ಕೊಂಡಿರ್ತೀವಲ್ವ ಅದರಲ್ಲಿ ಆ ಸೈಡಿಂದ 2.5 ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಟ್ಕೊತಾ ಇದ್ದೀನಿ ಸ್ಲೀವ್ಸ್ಗೆ. 8 ಇಂಚ್ಗೆ ನನಗೆ ರೆಡಿ ಬೇಕಾಗುತ್ತೆ, ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಇದು ಸ್ಲೀವ್ಸು ಡಿಸೈನ್ದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಅದನ್ನು ನಿಮಗೆ ಇಷ್ಟ ಆದರೆ ಬೇಕಾದ್ರೆ ನೋಡ್ಕೊಳ್ಳಿ. ಹಾಗೆ ಎಂಡ್ ಸ್ಕ್ರೀನಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ. ಈಗ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ನಾವು ಯಾವುದಕ್ಕೆ ಆಗಲಿ ಈ ರೀತಿ ನಾಚು ಹೊಡ್ಕೋಬೇಕು, ಹೊಡ್ಕೊಳ್ಳೋದ್ರಿಂದ ನಮಗೆ ಸೆಂಟರ್ ಪಾಯಿಂಟ್ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಇದರಲ್ಲೂ ಕೂಡ ಮುಂಭಾಗ ಒಂದು 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೇನ್ ಕ್ಲಾತು ಕೂಡ ಲೈನಿಂಗ್ ಆಯಿತು. ನೆಕ್ಸ್ಟ್ ಮೇನ್ ಕ್ಲಾತ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಡ್ರೆಸ್ದು ಟಾಪ್ ಕಟ್ಟಿಂಗ್ ಮುಗೀತು. ನೆಕ್ಸ್ಟು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡಿದೆ ಎಲ್ಲರೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಾನು ಹಾಕೋ ವೀಡಿಯೋಸೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿಲ್ಲ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ಮಾಡೋದು ಹೇಗೆ ಟಾಪ್ನ ಅಂತ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.